ಯಾವುದೇ ರೀತಿ ಸಕ್ಕರೆ, ಮೈದಾ, ಎಣ್ಣೆ ಏನು ಬಳಸಿಲ್ಲ. ಮಿನಿ ಕುಕೀಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾನು ಮಿನಿ ಕುಕೀಸ್ ಮಾಡಿದ್ದೀನಿ. ಸೊ ತುಂಬಾ ಸೂಪರಾಗಿ ಬಂದಿದೆ, ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿದೆ ಅಂತ. ಸೊ ಇದಕ್ಕೆ ಯಾವುದೇ ರೀತಿ ಸಕ್ಕರೆ, ಮೈದಾ, ಎಣ್ಣೆ ಏನು ಬಳಸಿಲ್ಲ, ಈಸಿಯಾಗಿ ಮಾಡ್ಬೋದು. ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ಬೋದು. ಆ್ಯಂಡ್ ಒಂದ್ಸಲ ನೀವು ಮಾಡಿಟ್ಕೊಂಡ್ರೆ ಆರಾಮಾಗಿ 3 ವಾರದವರೆಗೂ ಇಟ್ಕೊಂಡು ತಿಂದ್ರು ಏನೂ ಆಗೋದಿಲ್ಲ. ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ ಫ್ರೆಂಡ್ಸ್. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ. ನೋಡಿ, ನೈಸ್ ಆಗಿರಬೇಕು. ಸೊ ಇದಕ್ಕೆ ಅಕ್ಕಿ ಹಿಟ್ಟು ಏನು ಮಿಕ್ಸ್ ಇಲ್ಲ, ಪ್ಯೂರ್ ಜೋಳದ ಹಿಟ್ಟು. ಇದನ್ನು ಒಂದು ಜಾರ್ಗೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿದು. ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ಮೂತಾಗಿ ಇರುತ್ತೆ, ಚೆನ್ನಾಗಿ ಹೊರಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ, ಇದನ್ನು ಕೂಡ ಹಾಕೋಬೇಕು. ಇದನ್ನೆಲ್ಲ ಒಂದ್ಸಲ ನೈಸಾಗಿ ರುಬ್ಕೋಬೇಕು. ಸೊ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಸೊ ಈ ರೀತಿ ಎಲ್ಲ ರುಬ್ಬೋದ್ರಿಂದ ಒಂದೇ ರೀಸನ್, ಎಲ್ಲದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲ ಹಾಕಿದ್ದೀವಲ್ವ, ಹೊಂದ್ಕೊಳ್ಳುತ್ತೆ. ಈಗ ಒಂದು ಬೌಲ್ಗೆ ಬೆಣ್ಣೆನ ಹಾಕ್ಕೋಬೇಕು. ನಾನಿಲ್ಲಿ 1/3 ಕಪ್ನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಸೊ ಬೆಣ್ಣೆ ಈ ಥರ ಸಾಫ್ಟ್ ಆಗಿರಬೇಕು. ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ಯೂಸ್ ಮಾಡಬೇಡಿ, ಅದು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ 1/2 ಕಪ್ನಷ್ಟು ಬೆಲ್ಲದ ಪುಡಿ ಉಪಯೋಗಿಸ್ತಾ ಇದ್ದೀನಿ. ನೀವು ಬೆಲ್ಲ ಬದಲಾಗಿ ಬ್ರೌನ್ ಶುಗರ್ನ ಹಾಕ್ಕೋಬಹುದು, ಅಥವಾ ಏನು ಸಕ್ಕರೆ ಬೇಕಾದರೂ ಕೂಡ ಹಾಕ್ಕೋಬಹುದು. ಇದನ್ನು ಕೂಡ ಹಾಕೋಣ. ಇದೆಲ್ಲವುದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಬೆಲ್ಲ ಮತ್ತು ಬೆಣ್ಣೆ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳೋಣ. ಮತ್ತು 2 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಹಿಟ್ಟನ್ನ ಹಾಕ್ಕೊಳ್ಳೋಣ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಚಾಕೋ ಚಿಪ್ಸ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಚಾಕ್ಲೇಟ್ನ ಕಟ್ ಮಾಡಿ ಕೂಡ ಹಾಕ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಹಾಲು, ಇದು ಕೂಡ ರೂಮ್ ಟೆಂಪ್ರೇಚರ್ನಲ್ಲಿ ಇರೋಂಥದ್ದೇ ತೊಗೋಬೇಕು. ಈಗ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹೊಂದ್ಕೊಳ್ಳೋ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಈ ಬ್ಯಾಟರ್ ಎಲ್ಲ ಮಿಕ್ಸ್ ಮಾಡೋದು ಸಿಲಿಕಾನ್ದು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಎಲ್ಲೋ ಇಟ್ಟಿಲ್ಲ, ಇಲ್ಲೇ ಇಟ್ಟಿದ್ದೀನಿ. ಅಂದರೆ ನನ್ನ ಮಗ ಅದರಲ್ಲೇ ಜಾಸ್ತಿ ಆಟಾಡೋದು, ಕಿಚನ್ ವೆಸಲ್ಸ್ ಜೊತೆ ಅಥವಾ ಈ ಥರ ಸ್ಪೂನ್ಸ್ ಜೊತೆ, ಕಪ್ಸ್ ಜೊತೆ ಎಲ್ಲ ಆಟಾಡ್ತಿರ್ತಾನೆ. ಎಲ್ಲೆಲ್ಲಿ ಹೋಗಿರುತ್ತೋ ಏನೋ. ಬಟ್ ನಾನು ಕುಕಿಂಗ್ ಈ ಥರ ಏನಾದರೂ ರೆಸಿಪಿ ಅಂತ ಇಟ್ಕೊಂಡಾಗ ನನಗೆ ಸಿಗೋದೇ ಇಲ್ಲ. ಸೊ ಅದಕ್ಕೆ ವುಡನ್ ಸ್ಪ್ಯಾಚುಲದಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಲಮ್ಸ್ ಏನೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಸೊ ಇದು ನೋಡಿ, ನಮಗೆ ಸ್ವಲ್ಪ ಗಟ್ಟಿ ಇದೆ ಅಲ್ವಾ, ಇನ್ನೂ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ, ನಮಗೆ ಕುಕ್ಕೀಸ್ಗೆ ಯಾವ ಕನ್ಸಿಸ್ಟೆನ್ಸಿ ಇರುತ್ತೋ ಆ ಕನ್ಸಿಸ್ಟೆನ್ಸಿ ಇರಬೇಕು. ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು. ಈಗ ರೆಡಿಯಾಗಿದೆ. ನಾವು ಇದನ್ನು ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಳ್ಳೋಣ. ಇಲ್ಲ, ನಿಮ್ಮ ಹತ್ರ ಈ ಥರ ಪೈಪಿಂಗ್ ಬ್ಯಾಗ್ ಇಲ್ಲ ಅಂದ್ಕೊಂಡ್ರೆ ನೀವು ಜಸ್ಟ್ ನಾರ್ಮಲ್ಲಾಗಿ ಸೊ ಈ ಥರ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ರೌಂಡ್ ಶೇಪಲ್ಲಿ ಮಾಡಿ ಕೂಡ ಇಡ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಬೋದು. ಇನ್ನೊಂದೇನು ಗೊತ್ತಾ, ಬೇಕಿಂಗಲ್ಲಿ ನೀವು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಅನ್ನೋದು ಏನೂ ಇಲ್ಲ. ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿರಬೇಕು, ಯಾವ್ದು ಎಷ್ಟೆಷ್ಟು ತೊಗೊಳ್ತಾ ಇದ್ದೀವಿ ಅನ್ನೋದು ಒಂದು ತಿಳ್ಕೊಂಬಿಟ್ರೆ ಸಾಕು. ನೀವು ಯಾವ ಶೇಪಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ. ಈ ಥರನೇ ಮಾಡಬೇಕು, ಆ ಥರ ಮಾಡ್ಬೇಕಂತ ಏನಿಲ್ಲ. ಸೊ ನಾನು ಎಷ್ಟು ವೆರೈಟಿ ಶೇಪ್ಸ್ನ ಟ್ರೈ ಮಾಡ್ತೀನಿ ಗೊತ್ತಾ, ಅದೆಲ್ಲ
ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಕಲಿತೀವಲ್ವಾ, ಹಾಗಾಗಿ ನಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೋಬೋದು. ಸೊ ನಾನೀಗ ಈ ಥರ ಪೈಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಇದನ್ನು ಈ ಥರ ಹಾಕಬೇಕು. ಈಗ ಫಸ್ಟು ಅವನ್ನ ಪ್ರೀಹೀಟ್ ಮಾಡ್ಕೋಬೇಕು. ಸೊ 10 ಮಿನಿಟ್ಸ್ಗೆ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ. 170 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೋಬೇಕು. ಸೊ ಅದು ಹೀಟ್ ಆಗೋಷ್ಟೊತ್ತಿಗೆ ನಾನು ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ತುದಿಗೆ ಕಟ್ ಮಾಡ್ಕೊಬೇಕು. ನಿಮ್ಮ ಹತ್ರ ಒಂದು ವೇಳೆ ಪೈಪಿಂಗ್ ಬ್ಯಾಗ್ ಇಲ್ಲ ಅಂದರೆ ನೀವು ಕವರ್ ಅಥವಾ ಹಾಲಿನ ಪ್ಯಾಕೆಟ್ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೀವೇನಾದರೂ ಸ್ವಲ್ಪ ದೊಡ್ಡ ಕುಕ್ಕೀಸ್ ಮಾಡ್ತೀನಿ, ಈ ಥರ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಹಿಟ್ಟನ್ನ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗತ್ತೆ ಅಷ್ಟೇ. ನೋಡಿ, ಈ ಥರ ನಾನು ಮಿನಿ ಕುಕ್ಕೀಸ್ ಮಾಡ್ತಾ ಇದ್ದೀನಿ. ನೀವು ಇದರಲ್ಲೇ ದೊಡ್ಡ ಸೈಜ್ ಕೂಡ ಮಾಡ್ಕೋಬೋದು. ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು. ಸೊ ಈಗ ಇದ್ರ ಮೇಲೆ ಚೊಕೊ ಚಿಪ್ಸ್ನ ಇಟ್ಕೊಳ್ಳೋಣ. ಜಸ್ಟ್ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಫ್ರೆಂಡ್ಸ್, ಬೇಕಿಂಗ್ ಅನ್ನೋದು ಎಷ್ಟು ಈಸಿ ಗೊತ್ತಾ? ಸೊ ನಾವಿದು ದೊಡ್ಡ ಕಷ್ಟ ಅಂದ್ಕೊಂಡ್ಬಿಟ್ಟು ಬೇಕ್ರಿಯಿಂದ ಮಕ್ಳಿಗೆ ಅದು ಇದು ತಂದು ಕೊಡ್ತೀವಿ. ಬಟ್ ನನ್ನ ಪ್ರಕಾರ ಏನಪ್ಪ ಅಂದರೆ ನಾರ್ಮಲ್ ಒಂದು ರೈಸ್ ಮಾಡ್ತೀವಲ್ವ ಅಷ್ಟೇ ಈಸಿಯಾಗಿರುತ್ತೆ ಇದು. ಬಟ್ ಏನಪ್ಪ ಅಂದರೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಸೊ ನೀವೇನಾದರೂ ಮನೆಯಿಂದನೇ ಬೇಕಿಂಗ್ ಕಲಿಬೇಕು ಅಂತ ಹೇಳಿ ಇಂಟ್ರೆಸ್ಟೆಡ್ ಇದ್ದರೆ ಕೆಲವೊಂದು ಪ್ರಾಡಕ್ಟ್ಸನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಬೇಕಿಂಗ್ನ ಕಲಿಬೋದು. 15 to 20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ನಮಗೆ ಬ್ಯಾಟರ್ ಒಂದು ರೆಡಿ ಇತ್ತು ಅಂದರೆ 10-15 ನಿಮಿಷದಲ್ಲೇ ಕುಕ್ಕೀಸ್ ರೆಡಿ ಆಗಿಬಿಡತ್ತೆ. ಇನ್ನೇನಾಗಿದೆ ನೋಡಿ, ಅವನಿಂದ ತೆಗಿತಾ ಇದ್ದೀನಿ. ಇದಂತೂ ನಾನು ತಿಂಗಳಲ್ಲಿ 1-2 ಸಲನಾದರೂ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಈಗ ಅವನಿಂದ ತೆಗೆದ್ಬಿಟ್ಟು ಒಂದು 10 ನಿಮಿಷ ಇದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇಲ್ಲ ಅಂತ ಅಂದರೆ ಏನಾಗುತ್ತೆ ಗೊತ್ತಾ, ಒಳಗೆಲ್ಲ ಸಾಫ್ಟ್ ಆಗಿರತ್ತಲ್ವಾ, ಕುಕ್ಕೀಸ್ ನೀಟಾಗಿ ತೆಗಿಲಿಕ್ಕೆ ಬರೋದಿಲ್ಲ, ಅರ್ಧರ್ಧ ಅಲ್ಲೆಲ್ಲ ಇದ್ಬಿಡುತ್ತೆ. ಟಡಾ, ಇನ್ನೇನು ಕುಕ್ಕೀಸ್ ಎಲ್ಲ ತಣ್ಣಗಾಗಿದೆ. ಸೊ ಈಗ ಬಟರ್ ಪೇಪರಿಂದ ತೆಗೆದುಬಿಡೋಣ. ಆಲ್ರೆಡಿ ತಣ್ಣಗಾದ್ಮೇಲೆ ತಾನಾಗೆ ಬಿಟ್ಕೊಂಡಿರುತ್ತೆ, ಕೆಲವೊಂದು ಮಾತ್ರ ಹಾಗೆ ಇರುತ್ತೆ, ಅದನ್ನು ಬಿಡಿಸ್ಬೇಕಷ್ಟೆ. ನೋಡಿ, ಸಕ್ಕತ್ತಾಗಿದೆ. ಫ್ರೆಂಡ್ಸ್, ನನಗೆ ಒಂದು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ನೋಡಿ, ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆಲ್ಲ ಸಾಫ್ಟ್ ಆಗಿರುತ್ತೆ. ಇನ್ನು ಇವಾಗ ಟೇಸ್ಟ್ ಮಾಡೋಣವಾ? ಸಕ್ಕತ್ತಾಗಿದೆ, ಗರಿಗರಿಯಾಗಿ, ಹೇಳಿದ್ನಲ್ವ ಹೊರಗೆಲ್ಲ ಕ್ರಿಸ್ಪಿಯಾಗಿದೆ. ಫ್ರೆಂಡ್ಸ್, ಈ ರೀತಿ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ಬಿಡ್ಬೇಕು. ಮಕ್ಕಳಿಗೆ ಯಾವಾಗ ಬೇಕೋ ಅವಾಗ, ಅಥವಾ ನಾವು ಟೀ ಕಾಫಿ ಜೊತೆಗೆ ತಿನ್ಬೋದು ಆರಾಮಾಗಿ. ಸೊ ಇನ್ನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಏನಪ್ಪ ಸ್ನ್ಯಾಕ್ಸ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರಲ್ವ. ಸೊ ಅಂಥವ್ರಿಗೆ ಈ ಥರ ರೆಸಿಪಿಗಳು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಕೇಕ್ಸ್ ಆ್ಯಂಡ್ ಬೇಕ್ಸ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಈ ಥರ ಮಕ್ಕಳಿಗೆ ಮತ್ತು ನಮಗೆ ಹೆಲ್ದಿಯಾಗಿ ಮನೆಯಲ್ಲೇ ಹೇಗೆ ಬೇಕ್ ಮಾಡೋದು, ಕೇಕ್ಸ್, ಕುಕ್ಕೀಸ್ ಎಲ್ಲದು ಈಸಿಯಾಗಿ ಮಾಡ್ಬೋದು. ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಜಾರಲ್ಲಿ ರಜ ಚೆನ್ನಾಗಿದೆ ಅಲ್ಲ? ಸೂಪರ್. ಒಂದು ಬಾಟಲ್ ಫುಲ್ ಆಯ್ತು ನೋಡಿ. ಹೌದು. ಜಸ್ಟ್ ಫ್ರೆಂಡ್ಸ್, ನಾವು ಎಷ್ಟು ಯೂಸ್ ಮಾಡಿದ್ದು ಒಂದು ಕಪ್ನಷ್ಟು ಹಿಟ್ಟಲ್ವಾ, ಆರಾಮಾಗಿ ನನಗೆ 1 ವಾರಕ್ಕಿಂತ ಜಾಸ್ತಿ ದಿವಸನೇ ಇಟ್ಕೊಳ್ಳೋಷ್ಟು ಆಯಿತು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮನೇಲೇ ಈಸಿಯಾಗಿ
ಜೋಳದ ಹಿಟ್ಟಿಂದ ಮಿನಿ ಕುಕ್ಕೀಸ್ನ ಹೇಗೆ ಮಾಡ್ಬೋದು ಅಂತ. ಸೊ ಇವತ್ತಿನ ಈ ರೆಸಿಪಿ ತಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಮಕ್ಕಳಿರೋ ತಾಯಂದ್ರೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗತ್ತೆ. ಸೊ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.